ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವರ್ಷದ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆ ಮಾಡಿ ನ್ಯಾಯ ಒದಗಿಸಬೇಕು ಅಂತ ಪೋಷಕರು ಒತ್ತಾಯಿಸಿದ್ದಾರೆ. ಶಿರಾಟಿ ಶಾಸಕ ಚಂದ್ರು ಲಮಾಣಿಯವರ ಕಾರ್ ಡ್ರೈವರ್ ಆಗಿದ್ದಂತಹ ಸುನೀಲ್ ಲಮಾಣಿಯವರು 2025 ಜನವರಿಯಲ್ಲಿ ನೇಣು ಬಿಗದ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಾರೆ. ಅದಾದ ನಂತರ ಯಾವುದೇ ಬೆಳವಣಿಗೆ ಆಗಿಲ್ಲ. ಆದರೆ 1 ವರ್ಷದ ನಂತರ ಈಗ ಮತ್ತೊಮ್ಮೆ ಅವರ ಕುಟುಂಬ ನ್ಯಾಯ ಕೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಅಸಹಜ ಸಾವಾಗಿದೆ, ಸಾವಿಗೆ ನ್ಯಾಯ ದೊರಕಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ SIT ರಚನೆ ಆಗಬೇಕು, ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂಥೇಳಿ 1 ವರ್ಷದ ನಂತರ ಆ ಕುಟುಂಬ ಮುಂದೆ ಬಂದಿರತಕ್ಕಂಥದ್ದು. ಈಗ ಆ ಕುಟುಂಬ ನಮ್ಮ ಜೊತೆಗಿದ್ದೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು 1 ವರ್ಷದ ಹಿಂದೆ ಇರಲಾರ್ದ ಅನುಮಾನಗಳು ಈಗ ಯಾಕೆ ನಿಮ್ಗೆ? ಆವಾಗೂ ನಾವು ನಿಮ್ಗೆ ಮಾತಾಡಿಸಿದ್ವಿ, ಅವಾಗೇನು ಅನುಮಾನ ಇಲ್ಲ ಅಂತ ಹೇಳಿದ್ರಿ. ಈಗ ದಿಢೀರಾಗಿ ಬಂದು ಆ ಸಾವಿನ ಬಗ್ಗೆ ಅನುಮಾನ ಅಂತ ಹೇಳ್ತೀರಿ. ಏನು ನ್ಯಾಯ ಬೇಕಂದ್ರೆ ಏನು ಬೇಕು ನಿಮ್ಗೆ? ಈಗ ನೋಡಿ ಸರ್, ಅವತ್ತು ಏನು ನನ್ನ ತಮ್ಮನ ಹಿಂಗೆ ಕೊಲೆ ಆಯ್ತಲ್ಲ ಸರ್, ಅವತ್ತೇ ನನಗೆ ಕೊಲೆ ಬೆದರಿಕೆ ಹಾಕಿದ್ರು ಸರ್. ಹಿಂಗೆ ನೀನು ಏನಾರ ಈ ವಿಷಯ ನೀನು ಹೇಳಿದ ಅಂದರೆ ನಿನಗೆ ನೀನು ಬಿದಿಯನ್ನು ಹಾಕ್ಯ ನಿನಗೆ ಸಾಯಿಸ್ತೇವೆ ನಾವು ಅಂತಂದ್ರೆ ನನಗೆ ಕೊಲೆ ಬೆದರಿಕೆ ಹಾಕಿದ್ರು ಸರ್. ಮಾಧ್ಯಮ ಮುಂದೆ ಹಿಂಗೆ ನೀನು ಮಾತಾಡ್ಬೇಕಂತಂದ್ರೆ ಅಲ್ಲಿನ ಜನಗಳು ಹೇಳಿದ್ರು ಸರ್ ನನಗೆ. ಅಂದರೆ ಅಲ್ಲಿ ಬೆಂಬಲಿಗರು ಸರ್ ಭಾಳ ಜನ ಇದ್ರು ಸರ್. ಹಿಂಗೆ ಶಾಸಕರು ಅವರ ಬೆಂಬಲಿಗರೇ ಬಂದು ಹಿಂಗೆ ಹೇಳಿದ್ರು ಸರ್, ಹಿಂಗೆ ಮಾತಾಡಬೇಕು ನೀನು ಮಾಧ್ಯಮ ಮಿತ್ರರಲ್ಲಿ ಅಂತಂದು ಹೇಳಿದ್ರು ಸರ್. ಆಮೇಲೆ 3 ತಿಂಗಳಲ್ಲಿ ನಾನು ಏನಿದೆ ನಿನ್ನ ತಮ್ಮನ ಸಾವಿನ ಕಾರಣ ಆದವ್ರನ್ನ ನಾನು ಹಿಡಿದುಕೊಂಬರ್ತೀನಿ ಅಂತಂದು ಶಾಸಕರು ಅವರು ನಮಗೆ ಹೇಳಿದ್ರು ಸರ್. ಆಮೇಲೆ ಅವನು ಅಂದರೆ MLA ಇರ್ಬೋದು ತಂದು ಕೊಡ್ತಾನೆ ಬೇಡ ಅಂತಂದು ನಾವು ಭಾಳ ಇದು ಮಾಡಿದ್ವಿ ಸರ್. ಆಮೇಲೆ 3 ತಿಂಗಳಾಯ್ತು ಸರ್, 4 ತಿಂಗಳಾಯಿತು. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಏನಾಯ್ತು ಸರ್, ಇದೊಂದು ರಿಪೋರ್ಟ್ ಏನಾಯಿತು ನನ್ನ ತಮ್ಮನ ಸಾವಿನ ಕಾರಣ ಆದ್ರೆ ಇಲ್ಲ, ಇನ್ನೂ ಬೆಂಗಳೂರಲ್ಲಿ ಇದೆ PM ರಿಪೋರ್ಟು, ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇನ್ನೂ ನಾನು ಮಾಡಿಸ್ತಾ ಇದ್ದೀನಿ, ಇನ್ನೂ ಪೆಂಡಿಂಗ್ನಲ್ಲಿ ಇದೆ. ಅದು ಫೋನ ಮಾತ್ರ ಬೆಂಗಳೂರಿಗೆ ಹೋಗಿದೆ ಈಗ. ಆಮೇಲೆ ಬೆಳಗಾವಿ ಆಫೀಸಿಗೆ FSLಗೆ ಹೋಗಿದೆ ಫೋನು. ಅದು ಬಂದ ತಕ್ಷಣ ನಿಮಗೆ ಏನೈತಿ ಮಾಹಿತಿ ಹೇಳ್ತೇನೆ ಅಂತಂತ ಹೇಳಿದರು. ಇನ್ನೂ ಇಲ್ಲ ಸರ್, ಇನ್ನೂ ಕೊಟ್ಟಿಲ್ಲ ಸರ್, ಇನ್ನೂ ಪೊಲೀಸ್ನಲ್ಲಿ ಇದೆ ಸರ್ ಅದು. ಆಮೇಲೆ ಕೇಳಿದೆ ಸರ್ ಅವ್ರಿಗೆ ಏನಾಯ್ತು ಸರ್ ಅಂತ ಬಂದ ಅಂತಂದು ಸರ್, ಈ ಮುಂದಿನ ತಿಂಗಳು ಒಂದು ತಿಂಗಳು ಹಾಕೊಂಡೇ ಬಂದರು ಸರ್. ಒಂದು PM ರಿಪೋರ್ಟ್ ಬರೋಕೆ ಸರ್, ಇದು PM ರಿಪೋರ್ಟ್ ಸರ್ ಬರೋಕೆ 1 ವರ್ಷ 5 ತಿಂಗಳು ಬೇಕಾಯ್ತು ಸರ್. ಮೊನ್ನೆ 17ನೇ ತಾರೀಕು ನಾವು ಏನು ನಮ್ಮ ನ್ಯಾಯ ಬೇಕಂದ್ರೆ ಶ್ರೀ ಬಾಲಾಜಿ ಹಾಸ್ಪಿಟಲ್ಗೆ ಅಲ್ಲಿ ಹೋಗಿ ನಾವು ಕುಂತೀವಲ್ಲ ಸರ್, ಈ FIR ಬರೋಕೆ 1 ತಿಂಗಳು 5 ತಿಂಗಳು ಬೇಕು ಸರ್. 1 ವರ್ಷ 5 ತಿಂಗಳು ನಾವು ಹೋಗಿದ್ದೀವಿ ಮೊನ್ನೆ ರೀ. 1 ವರ್ಷಲಿದ್ದ ನಾವು ಅವ್ರಿಗೆ ಕೇಳಾಕತ್ತೇವಿ. ಮನೆಗೆ ಹೋದ್ರೆ ಇಲ್ಲ ನೀವು ಇಲ್ಲಿ ಬರಬೇಡ್ರಿ, ಮನೆಗೆ ಬರಬೇಡ್ರಿ ಅಂತಾರೆ ರೀ. ಮನೆಗೂ ಹೋಗಂಗಿಲ್ಲ ರೀ. ಮನೆಗೆ ಹೋದ್ರೆ ಅಲ್ಲಿ ಬೆದರಿಸಿ ಕಳಿಸ್ತಾರೆ, ನಮಗೆ ಬೇಯ್ತಾರೆ ರೀ, ನೀವು ಯಾಕೆ ಬಂದ್ರಿ ಇಲ್ಲಿ ಅಂತಾರೆ ರೀ. ಮತ್ತು ಹಾಸ್ಪಿಟ್ಲಿಗೆ ಹೋದ್ರು ಅವತ್ತು ಇದು ಮಾಡಿ ಕಳಿಸ್ತಾರೆ ರೀ. ನಮ್ಮ ಪೊಲೀಸ್ ಸ್ಟೇಷನ್ ಒಳಗೆ 10 ಗಂಟೆ ಮಟ್ಟ ಕುಂದ್ರಿಸಿ ಕಳಿಸ್ತಾರೆ ಸರ್ ನಮಗೆ. ಅವತ್ತು ನಮ್ಮ ಮಗಗೆ ನಮಗೆಲ್ಲರಿಗೂ ರೀ. ಇದು ಪೋಷಕರ ಮಾತಾಗಿದೆ. ಅಂದರೆ ಈ ಕೇಸ್ ಏನಿದೆ, ಆತ್ಮಹತ್ಯೆ ಕೇಸ್ ಏನಿದೆ, ಇದು ಮತ್ತೊಮ್ಮೆ ಇನ್ವೆಸ್ಟಿಗೇಷನ್ ಆಗಬೇಕು, ಸೂಕ್ತ ನ್ಯಾಯ ಸಿಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.